ಹಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾಳಿದ್ದೀನಪ್ಪ ಅಂತಾರೆ ಬೆಂಗಳೂರಲ್ಲ ಗುರು, ಲಕ್ನೋ ಹಜರತ್ಗಂಜು ಚರ್ಚ್ ರೋಡ್ ಅನ್ನೋ ಒಂದು ಜಾಗದಲ್ಲಿ 1968ರಲ್ಲಿ ಶುರುವಾಗಿರುವಂಥ ಒಂದು ಪಾಪ್ಯುಲರ್ ಸ್ಪಾಟ್ಗೆ ಬಂದಿದ್ದೀನಿ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಚಾಟ್ ಐಟಮ್ ಗುರು. ಆಲೂ ಟಿಕ್ಕಿ, ಈ ದಹಿಯಲ್ಲಿ ಮಾಡುವಂಥ ದಹಿ ಬಡ ಅನ್ನೋದು ಸಿಕ್ಕಾಬಟ್ಟೆ ಫೇಮಸ್. ಅದ್ರ ಜೊತೆಗೆ ಪಾನಿಪುರಿ ಕೂಡ ಸಿಗುತ್ತೆ. ಲೋಕಲಿ ಯಾವ ಲೆವೆಲ್ ಫೇಮಸ್ ಅಂತಾರೆ, ಸಂಜೆ 5 ಗಂಟೆ ಆದರೆ ಸಿಕ್ಕಾಬಟ್ಟೆ ಕ್ರೌಡ್ ಬಂದು ಸೇರ್ಕೊಂಡಿರುತ್ತೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕೂಡ ನೋಡ್ಬೋದು. ಜಾಗದ ಹೆಸರೇನಪ್ಪ ಅಂತಾರೆ ಶುಕ್ಲಾ ಚಾಟ್ ಹೌಸ್ ಅಂತ. ಹೋಗಿ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಈ ಒಂದು ಜಾಗದಲ್ಲಿ ಚಾಟ್ ಐಟಮ್ ಹೆವಿ ಫೇಮಸ್ ಆಗಿರುವಂಥ ಚಾಟ್ ಐಟಮ್ನ ಟ್ರೈ ಮಾಡೋಣ. ಚರ್ಚ್ ರೋಡು, ಚರ್ಚ್ ಬಿಲ್ಡಿಂಗ್ ಇದು. ಹಜರತ್ಗಂಜ್ ಅನ್ನೋ ಒಂದು ಜಾಗ ಇದು. ಸಂಜೆ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ಶುರುವಾದರೆ ನೈಟು 9:30 10 ಗಂಟೆವರೆಗೂ ರನ್ ಮಾಡೋವಂಥ ಒಂದು ಜಾಗ. ನಾವು ಫುಡ್ಸ್ನ ತೊಗೊಳ್ಳೋಣ. ನೋಡಿ, ಆಲೂ ಟಿಕ್ಕಿ ರೆಡಿ ಆಗ್ತಾ ಇದೆ. ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಜಾಗ. ತಾತ ಕೂಡ ಹೆವಿ ಫೇಮಸ್ಸು. ಭಯ್ಯ ಮೇಕೋ ಆಲೂ ಟಿಕ್ಕಿ ಮೇರಕು. ಆಲೂ ಟಿಕ್ಕಿ ಡಬಲ್ ಹಾಕಿದ್ದಾರೆ, ಸಿಂಗಲ್ ಕೂಡ ತೊಗೋಬೋದು. ಚಾಟ್ ಮಸಾಲ ಹಾಕ್ತಾ ಇದ್ದಾರೆ. ದಹಿ ಇದು ಫೇಮಸ್, ಇಲ್ಲಿ ಕಾಮನ್ ಆಗಿ ಎಲ್ಲದಕ್ಕೂ ಹಾಕ್ತಾರೆ. ಅದ್ರ ಜೊತೆಗೆ ಇಲ್ಲಿ ಸ್ವೀಟ್ಗೆ ಒಂದು ಸಿರಪ್ ಟೈಪಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ, ಅದನ್ನ ಹಾಕಿ ಕೊಡುವಂಥದ್ದು. ಮೇಲೆ ಮತ್ತೆ ಚಾಟ್ ಮಸಾಲ. ಇದಕ್ಕಂತೂ ಹೆವಿ ಸಿಕ್ಕಾಬಟ್ಟೆ. ನಾನು ಗೂಗಲ್ ರಿವ್ಯೂ ಓದ್ದಾಗಂತೂ ಹೆವಿ ಜನ ಇದನ್ನ ಟ್ರೈ ಮಾಡಲೇಬೇಕಂತ ಹೇಳ್ತಾ ಇದ್ರು. ಸೊ ಅದೇ ಕಾರಣಕ್ಕೆ ಅದನ್ನ ತೊಗೊಂಡು ಮೇಲೆ ಮತ್ತೆ ಪಾನಿಪುರಿ ಕೂಡ, ಅಂದರೆ ಮಸಾಲ ಪಾನಿಪುರಿ ಇದೆಯಲ್ಲ, ಅದನ್ನ ಉದುರಿಸಿ ಕೊಡ್ತಾರೆ. ಥ್ಯಾಂಕ್ ಯು ಭಯ್ಯ. ಕಿತ್ನಾ 70 ರೂಪೀಸ್. ಓಕೆ, ಇದು ಬಂದು 70 ರೂಪೀಸ್. ಸಿಕ್ಕಾಪಟ್ಟೆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ ಗುರು. ಹೋ. ಫಸ್ಟು ಆಲೂನ ಬೇಯಿಸ್ಕೊಂಡು ಅದಾದಮೇಲೆ ಅದನ್ನ ಉಂಡೆ ಮಾಡಿ ತವಾದಲ್ಲಿ ನೀಟಾಗಿ ರೋಸ್ಟ್ ಮಾಡಿ ಕೊಡುವಂಥದ್ದು. ಲೈಟಾಗಿ ಸ್ವೀಟು, ಲೈಟಾಗಿ ಖಾರ, ಲೈಟಾಗಿ ಹುಳಿ ಎಲ್ಲನೂ ಮರ್ಜಾಗಿರುವಂಥ ಒಂದು ಫ್ಲೇವರು. ಟೇಸ್ಟ್ ಮಾಡೋಣ. ಮಿಕ್ಸಪ್ ಫ್ಲೇವರು. ನಾನು ಹೇಳ್ದಂಗೆ ಸ್ವೀಟು, ಖಾರ, ಹುಳಿ ಮೂರು ಕೂಡ ಮರ್ಜಾಗಿದೆ. ಮತ್ತು ಹಾಲು ನೀಟಾಗಿ ರೋಸ್ಟ್ ಆಗಿರುತ್ತಲ್ಲ, ಆ ರೋಸ್ಟೆಡ್ ಫ್ಲೇವರ್ ಜೊತೆಗೆ ತಿಂತಾ ಇದ್ದರೆ ಕರುಮ್ ಅಂತ ಮಜವಾಗಿದೆ. ಒಂದು ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಎಲ್ಲ ಮಿಕ್ಸ್ ಆಗಿದೆ. ಜಸ್ಟು ಒಂದು ಖಾರ ಮಾತ್ರ ಫೀಲ್ ಮಾಡಲ್ಲ, ಸ್ವೀಟ್ ಫೀಲ್ ಮಾಡ್ತೀರಾ. ಇದು ದಹಿ ಹಾಕಿರೋದ್ರಿಂದ ಹುಳಿ ಕೂಡ ನೀಟಾಗಿ ಫೀಲ್ ಮಾಡ್ತೀರಾ. ಅದರ ಮೇಲೆ ಈ ಚಾಟು, ಈ ಪಾನಿಪುರಿದು ಎಕ್ಸ್ಟ್ರಾ ಇದೆ ಗೊತ್ತಾ, ವೇಸ್ಟ್ ಐಟಮು, ಅದನ್ನು ಕೂಡ ಹಾಕ್ಕೊಟ್ಟಿರ್ತಾರೆ. ಅದು ಕೂಡ ಕರುಮ್ ಅಂತ ಸಿಗ್ತಾ ಇರುತ್ತೆ. ದಹಿ ಸ್ವಲ್ಪ ಜಾಸ್ತಿ ತೊಗೊಂಡು ಟೇಸ್ಟು ತಿಂತಾ ಇದೆ ಗೊತ್ತಾಗಲ್ಲ. ತಿಂದು 1-2 ಸೆಕೆಂಡ್ ಆದಮೇಲೆ ಅದರ ಫ್ಲೇವರು ಬಾಯಿ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ನಿಜವಾಗ್ಲೂ ಕೂಡ ಬೆಸ್ಟು. ಇದಕ್ಕೆ ಶುಂಠಿ ಕೂಡ ಹಾಕಿದ್ದಾರೆ ಗುರು. ಅದರ ಫ್ಲೇವರು ಆನ್ ದ ಪಾಯಿಂಟು. ಶುಂಠಿ, ಗೋಡಂಬಿ ಎಲ್ಲನೂ ಮರ್ಜಾಗಿ ಬರುವಂಥದ್ದು. ಒಂದು ಬೆಸ್ಟು ಚೇಟಲ್ಲಿರುವಂಥ ಆಲೂ ಟಿಕ್ಕಿ ಟೇಸ್ಟ್, ಬೆಸ್ಟು ಟೇಸ್ಟಲ್ಲಿರುವಂಥ ಆಲೂ ಟಿಕ್ಕಿ ಅಂತಲೇ ಹೇಳ್ತೀನಿ. ಕ್ರೇಜಿ ಗುರು. ಸಿಕ್ಕಾಪಟ್ಟೆ ಜನ ಪಾರ್ಸಲ್ ಕೂಡ ತೊಗೊಂಡೋಗ್ತಿದ್ರು. ಇದೇ ಕಾರಣಕ್ಕೆ ಲಕ್ನೋಗೆ ಬಂದ್ರಂತೂ ಈ ಜಾಗನಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ಸೂಪರ್ ಟೇಸ್ಟು, ಬೆಂಕಿ ಟೇಸ್ಟು, ಸಖತ್ತಾಗಿರುತ್ತೆ. ನೋಡಿ, ಆ ಸ್ವೀಟ್ ಅಂತೂ ಒಂದು ತಿಕ್ಕ ಸ್ವೀಟು, ಅದರ ಮೇಲೆ ದಹಿ ಹಾಕ್ಕೊಟ್ಟಿದ್ದಾರೆ. ಸ್ವಲ್ಪ ದಹಿ ಹಾಕ್ಕೊಂಡು ಲಾಸ್ಟ್ ಒಂದು ಬೈಟ್ ಮಾಡೋಣ, ತಿನ್ನೋಣ. ಫಸ್ಟ್ ಬೈಟಲ್ಲಿ ನಿಮ್ಗೆ ಗೊತ್ತಾಗಲ್ಲ, 3ನೇ ಬೈಟು 4ನೇ ಬೈಟ್ಗೆ ಆ ಸ್ವೀಟು ಜಾಸ್ತಿ ಇಳಿದಿರುತ್ತಲ್ಲ, ತಿಕ್ಕ ಸ್ವೀಟು, ಆ ತಿಕ್ಕು ದಹಿ ಕ್ರೇಜಿ ಅಂತಲೇ ಹೇಳ್ತೀನಿ. ಕರುಮ್ ಅಂತ ಪ್ರತಿಯೊಂದು ಬೈಟಲ್ಲಿ ಸಿಗುತ್ತೆ. ಬಿಕಾಸ್ ಅಷ್ಟು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರ್ತಾರೆ. ಅದೇ ಕಾರಣಕ್ಕೆ ಆ ಟೇಸ್ಟ್ ಎನನ್ಸ್ ಆಗುತ್ತೆ ಗುರು. ಲಿಟ್ರಲಾಗಿ ಬಂದ್ರಂತೂ ಪಕ್ಕಾ ಟ್ರೈ ಮಾಡಬೇಕು. ಒಂದು ಬೆಸ್ಟ್ ಜಾಗ. ಬೆಂಕಿ. ಓಕೆ, ನೆಕ್ಸ್ಟ್ ಐಟಮ್ನ ತೊಗೋಬೇಕು. ಭಯ್ಯ ನೆಕ್ಸ್ಟ್ ಕ್ಯಾ ಐಟಮ್ ಬಹುತ್ ಅಚ್ಚಾ ಹೈ ಖಾನೆ ಕೆ ಲಿಯೆ? नेक्स्ट आइटम हम दही बड़ा, दही बतासा. हाँ, एक दे दो. ಜಸ್ಟ್ ಪಾನಿಪುರಿ ಒಳಗಡೆ ಈ ಹಾಲುನೆಲ್ಲ ಸ್ಟಫಿಂಗ್ಸ್ ಮಾಡಿ ಅದ್ರ ಜೊತೆಗೆ ಈ ಮಸಾಲ ಎಲ್ಲ ಹಾಕ್ಕೊಡುವಂಥದ್ದು ದಹಿ ಬತಾಶ ಅಂತ. ಇದರ ಒಂದು ಪ್ಲೇಟ್ ಕಾಸ್ಟು 70 ರೂಪೀಸ್ ಇದೆ. ಎಲ್ಲದಕ್ಕೂ ಕಾಮನ್ ಆಗಿ ದಹಿ ಯೂಸ್ ಮಾಡ್ತಾರೆ ಗುರು. ದಹಿ ಬತಾಶ ಹೆಸರೇ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಐಟಮ್ ಪಾನಿಪುರಿ ಟ್ರೈ ಮಾಡೋಣ. ತಾತ ಅಲ್ಲಿ ಕೂತ್ಕೊಂಡು ಪಾನಿಪುರಿನ ರೆಗ್ಯುಲರಾಗಿ ಕೊಡ್ತಾ ಇರ್ತಾರೆ. ಅದ್ರ ಮೇಲೆ ಮತ್ತೆ ಸೇಮ್ ಏನು ನಾವು ಈ ಒಂದು ಆಲೂ ಟಿಕ್ಕಿ ತೊಗೊಂಡಿದ್ವಲ್ಲ, ಸೇಮ್ ಕಾನ್ಸೆಪ್ಟಲ್ಲೇ ಕೊಡ್ತಾರೆ. ಬಟ್ ಇದು ಪಾನಿಪುರಿ ಒಳಗಡೆ ಇನ್ನು ಹಾಲು ಹಾಕ್ಕೊಡುವಂಥದ್ದು. ನಮ್ಮ ಐಟಮ್ನ ತೊಗೊಂಡಿದ್ದೀವಿ. ಪಾನಿಪುರಿ ಒಳಗಡೆ ಈ ಲೆವೆಲ್ಗೆ ಸ್ಟಫಿಂಗ್ಸ್ನ ಇಲ್ಲೇ ನೋಡ್ತಾ ಇರೋದು. ದಹಿ ಪುರಿ ನಾವು ಬೆಂಗಳೂರಲ್ಲಿ ಟ್ರೈ ಮಾಡಿರ್ತೀವಿ ಫಾರ್ ದ ಫಸ್ಟ್ ಟೈಮು. ಇದೇನಂತಾರೆ ದಹಿ ಬತಾಶ.
ಟ್ರೈ ಮಾಡೋಣ. ಅಲ್ಲಿ ನಿಮ್ಮ ಖಾರನ ಮಾತೇ ಬರೋಲ್ಲ. ಕಂಪ್ಲೀಟಾಗಿ ಸ್ವೀಟು ಮತ್ತು ದಹಿ ಎರಡು ಡಾಮಿನೇಟ್ ಮಾಡುತ್ತೆ. ಲಿಟ್ರಲಾಗಿ ದಹಿ ಪುರಿ ತಿಂದರೆ ಏನು ಫೀಲ್ ಸಿಗುತ್ತೆ ಆ ಫೀಲ್ ಸಿಗೋಲ್ಲ. ಬೇರೆನೇ ಟೇಸ್ಟ್ ಇದೆ. ಸಿಕ್ಕಾಪಟ್ಟೆ ಸ್ವೀಟು ಜೊತೆಗೆ ಹಾಲು ಮತ್ತು ಈ ಒಂದು ಪುರಿ ಕೊಟ್ಟಿರ್ತಾರೆ ಗೊತ್ತಾ, ಆ ಪುರಿ ಕರಮ್ ಅಂತ ಸಿಗ್ತಾ ಇರುತ್ತೆ. ಒಂದು ಬೆಸ್ಟ್ ಟೇಸ್ಟು. ಅದೇ ಟೇಸ್ಟ್ ಅಂದ್ಕೊಂಡಿದೆ, ಅದಕ್ಕಿಂತ ಟೇಸ್ಟ್ ಇದು ಸೂಪರ್ ಆಗಿದೆ. ಜೊತೆಗೆ ಒಂದೊಂದು ಗೋಡೆ ಮಿಡ್ಡಲ್ ಸಿಗುತ್ತಲ್ಲ, ಅಲ್ಟಿಮೇಟು. ತಿಂತಾ ಇದ್ರೆ ಮಕ್ಕಳು ತೊಗೊಳಿಯಲ್ಲ, ತಿಂತಾನೆ ಇರ್ಬೇಕು ಅನ್ಸುತ್ತೆ. ಈ ಥರ ಟೇಸ್ಟು ದೇವರನಾಗ ಬೆಂಗಳೂರು ಸಿಗೋಲ್ಲ. ಲಕ್ನೋ ಬಂದೇ ಟ್ರೈ ಮಾಡಬೇಕು. ಅಲ್ಟಿಮೇಟ್ ಟೇಸ್ಟು. ಮಿಡಲ್ ಚಾಟ್ ಮಸಾಲ, ಆ ಸ್ವೀಟು, ಆ ದಹಿ ಮತ್ತು ಪುರಿ ಒಳಗಡೆ ಅಂತ ಹಾಲು ಎಲ್ಲ ಮಿಕ್ಸ್ ಆಗಿ ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾ ಇದೆ. ನಿಜವಲ್ಲೂ ಕೂಡ ನಾರ್ಮಲಾಗಿ ಹೇಳೋಕ್ಕಾಗ್ತಾಯಿಲ್ಲ, ಬೆಸ್ಟ್ ಟೇಸ್ಟಲ್ಲಿ ಇದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಐಟಮು ಪಾನಿಪುರಿ. ತಾತನ ಕೇಳಿಬಿಟ್ಟು ಪಾನಿಪುರಿ ಟ್ರೈ ಮಾಡೋಣ. ಎಸ್, ನಾವು ಫೈನಲ್ ಜಾಗಕ್ಕೆ ಬಂದಿದ್ವಿ. ತಾತ ಇವರೇ ಓನರು. ಇವರೇ ಕಂಪ್ಲೀಟಾಗಿ 68 ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಲ್ರೆಡಿ ಪಾನಿ ರೆಡಿ ಇದೆ. ಪಾನಿಪುರಿ ಹಾಕಿ ಕೊಡ್ತಾ ಇರ್ತಾರೆ. ಬ್ರೇಕ್ ಮಾಡಿ ಒಳಗಡೆ ಹಾಲು ಸ್ಟಫ್ ಮಾಡಿ ಅದಾದಮೇಲೆ ಪಾನಿನ ಹಾಕಿ ಕೊಡುವಂಥದ್ದು. ಕಿತ್ನಾ ಅಂಕಲ್ ಜಿ ಏಕ್ ಪ್ಲೇಟ್? 4 ಪೀಸ್ ಆತೇನಾ? 20 ರೂಪೀಸ್. 4 ಪೀಸ್ ಬರುತ್ತಂತೆ, 20 ರೂಪಾಯಿ. ಟ್ರೈ ಮಾಡೋಣ. ಕಾರಂತೂ ಆನ್ ದಿ ಪಾಯಿಂಟಲ್ಲಿದೆ. ಜೊತೆಗೆ ಅದು ಪಟ್ಟಂತ ತಿಂದ್ಬಿಟ್ರೆ ಬೆಸ್ಟು. ಆರೋದ್ಮೇಲೆ ಆ ಕರ್ಮ ಕ್ರಿಸ್ಪಿನೆಸ್ ಗೊತ್ತಾಗಲ್ಲ. ನಮಗಿಲ್ಲಿ ಹಾಕಿ ಕೊಡ್ತಾ ಇರ್ತಾರೆ, ತಿಂತಾನೆ ಇರ್ಬೋದು. ಇದು ಕೂಡ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಖಾರ ಅನ್ಸಲ್ಲ, ಹೊಟ್ಟೆ ಉರಿಯಲ್ಲ. ನನಗೆ ಹಿಂದಿ ಬರಲ್ಲ, ಜಾಸ್ತಿ ಹಿಂದಿ ಬರೋಂಗಿದ್ರೆ ಅವ್ನು ಕೇಳ್ತಾ ಇದ್ದೆ. आप शुरू कीजिए ना, आप शुरू कीजिए. ओके, इधर भी है 68 में, इधर भी है, इधर है. ಓಕೆ, ಮತ್ತೆ 60 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 60 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದಾರಂತೆ. ಸೂಪರ್. ನಾವು ಪ್ಲೇಟ್ ಖಾಲಿ ಮಾಡಿದೆ. ಲಾಸ್ಟ್ ಒಂದು ಬೈಟ್ ಮಾಡ್ಬಿಡ್ತೀನಿ. ಇದು ಬಂದು ಹಜರತ್ಗಂಜು ಚರ್ಚು ಬಿಲ್ಡಿಂಗು. ಒಂದು ಸರ್ಕಲ್ ಬರುತ್ತೆ. ಗೂಗಲ್ ಲೊಕೇಶನಲ್ಲಿ ಶುಕ್ಲಾ ಚಾಟ್ ಹೌಸ್ ಅಂತ ಹಾಕಿದ್ರೆ ಅದರ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಬಿಡುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ಒಂದು 9-9:30ವರೆಗೂ 10 ಗಂಟೆವರೆಗೂ ರನ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ. ಲಕ್ನೋ ಬಂದವರಂತೂ ಮಿಸ್ ಮಾಡದೆ ಟ್ರೈ ಮಾಡೋಂಥ ಒಂದು ಜಾಗ ಅಂತಲೇ ಹೇಳ್ತೀನಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಟೈಮಿಂಗು ಪ್ರತಿಯೊಂದು ಕೂಡ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಸೊ ವಿಡಿಯೋ ಎಷ್ಟಾಗಿದೆ ಲೈಕ್, ಶೇರ್, ಕಮೆಂಟ್ ಹಂಗೆ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.